ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿಸ್ಮಾರ್ಟ್. ಫ್ರೆಂಡ್ಸ್, ನೀವೆಲ್ಲರೂ ಆಲ್ರೆಡಿ KCT ಮತ್ತು ನೀಟ್ದು ಫಸ್ಟ್ ರೌಂಡು ಮೇನ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿದ್ರೆ ಅನ್ಕೋತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಆಲ್ ದ ಬೆಸ್ಟು. ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈಗ ಇದಾದಮೇಲೆ ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರುತ್ತೆ, ಚಾಯ್ಸಸ್ ಅಂದರೆ ಏನಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕಿ ಇದೇ ರೀತಿ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟ್ಸು, ಓಕೆ, ಜಾಬ್ ಅಪ್ಡೇಟ್ ನಾನು ಕಂಪ್ಲೀಟ್ ಕೊಡ್ತಾ ಇರ್ತೀನಿ. ನಿಮಗೆ ಅಪ್ ಟು ದಿ ಎಂಡು ನೀವು ಇಂಜಿನಿಯರಿಂಗ್ ಮುಗಿಯೋವರೆಗೂ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಇವಾಗ ನೀವು ಆಲ್ರೆಡಿ ಕಾಲೇಜ್ ಸಿಕ್ಕಿದೆ. ಓಕೆ, ಕೂಲಾಗಿ ಮೊದಲು ಆ ಕಾಲೇಜ್ ಬೇಕಾ ಬೇಡ ಅಂತ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ. ಓಕೆ, ಇವಾಗ ಏನು ಎಂಟರ್ ಮಾಡಿದಾರಲ್ಲ ಅದು ಎಷ್ಟೇ ನಂಬರ್ ಸಿಕ್ಕಿದೆ, ಓಕೆ, ಯಾವ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ಏನು ನಂಗೆ ಆ ಕಾಲೇಜ್ ಬೇಕಾ ಬೇಡ ಅಂತ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಇದು ಆದಮೇಲೆ ಏನಂದರೆ KE ಅವರು ಈಗ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ. ಓಕೆ, ಚಾಯ್ಸ್ ಸೆಲೆಕ್ಷನ್ ಮಾಡೋದಿರುತ್ತೆ. ನೀವು ಅದರಲ್ಲಿ 4 ಚಾಯ್ಸ್ ಇರುತ್ತೆ, 4ರಲ್ಲಿ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡಬೇಕು. ಆ ಚಾಯ್ಸಸ್ ಅಂದರೆ ಏನಂತ ಹೇಳ್ತೀನಿ. ಓಕೆ, ಈ ಒಂದು ಕಾಲೇಜ್ ರಿಲೇಟೆಡು ನೀವು 4 ಚಾಯ್ಸಸ್ಸು ಸೆಲೆಕ್ಟ್ ಮಾಡೋದಿರುತ್ತೆ. ಓಕೆ, ಈಗ ಮೊದಲು ನಾನು KCT ಮತ್ತು ನೀಟ್ ರೌಂಡ್ ಬಗ್ಗೆ ಹೇಳ್ತೀನಿ. KCTಯಲ್ಲಿ 3 ರೌಂಡ್ ಇರುತ್ತೆ. KCT ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಷನ್ ರೌಂಡ್ ಅಂತ ಇರುತ್ತೆ. ಅದೇ ರೀತಿ ನೀಟಲ್ಲಿ 2 ರೌಂಡ್ ಇರುತ್ತೆ. ಓಕೆ, ಮಾಪಪ್ ರೌಂಡ್ ಇಸ್ ಸಪ್ರೇಟು. ಓಕೆ, ಇಲ್ಲಿ KE ಥ್ರೂ ನಡೆಸೋದು ಓನ್ಲಿ 2 ರೌಂಡ್ ಇರುತ್ತೆ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು. ಓಕೆ, ಮೊದಲಿಗೆ ಚಾಯ್ಸ್ 1 ಅಂದರೆ ಏನಂದರೆ ಹೇಳ್ತೀನಿ, ಡೀಟೇಲಾಗಿ ಕೇಳ್ಕೊಳ್ಳಿ. ಓಕೆ, ಚಾಯ್ಸ್ 1 ಅಂದರೆ ಏನಂದರೆ ಇವಾಗ ಏನು ನಿಮ್ಮ ಕಾಲೇಜ್ ಸಿಕ್ಕಿದೆಯಲ್ಲ, ಈಗ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ, ನಂಗೆ ಅದೇ ಕಾಲೇಜ್ ಬೇಕು, ನಾನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಲ್ಲ, ನಾನು ಅದರಲ್ಲಿ ಪೇಮೆಂಟ್ ಮಾಡ್ಕೊಂಡು ಅದೇ ಕಾಲೇಜ್ ಹೋಗ್ತೀನಿ ಅಂತ ಅರ್ಥ. ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ, ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ KE ಅವ್ರು ಏನು ಮಾಡ್ತಾರೆ, ಒಂದು ಲಿಂಕ್ ಬರ್ತಾರೆ, ಚಾಯ್ಸ್ ಎಂಟ್ರಿ ಲಿಂಕು. ಅವಾಗ ಚಾಯ್ಸ್ ಸೆಲೆಕ್ಟ್ ಮಾಡೋದಿರುತ್ತೆ, ಚಾಯ್ಸ್ 1 2 3 4 ಅಂತ. ಅದರಲ್ಲಿ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಪೇಮೆಂಟ್ ಲಿಂಕು ಬರುತ್ತೆ. ಅಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಮತ್ತು ಚಲನ್ ಡೌನ್ಲೋಡು ಇರುತ್ತೆ. ನೀವು ಚಲನ್ ಡೌನ್ ಮಾಡಿಕೊಂಡು ಪೇಮೆಂಟ್ ಕಟ್ಟಿ ಅಲ್ಲಿ ಎಷ್ಟು ತೋರಿಸುತ್ತಲ್ಲ ನಿಮ್ಮ ಕಾಲೇಜ್ ಕೆಳಗಡೆ ನಿಮ್ಮ ಕ್ಯಾಟಗಿರಿ ಪ್ರಕಾರ, ಫಾರ್ ಎಕ್ಸಾಂಪಲ್ SNQ ಆದರೆ SNQ ಫೀಸಾ, SC ST ಅದು SC ST ಫೀಸು, ಆಮೇಲೆ ನಿಮ್ಮದು ಕ್ಯಾಟಗಿರಿ 1 2 A 3 3 B ಆದರೆ ಅದ್ರ ಫೀಸ್ ಇರುತ್ತೆ. ಆ ಫೀಸನ್ನು ನೀವು ಕಟ್ಟಬೇಕಾಗತ್ತೆ. ಕಟ್ಟಿ 24 ಅವರ್ಸು ವೇಟ್ ಮಾಡಿ, ಆಟೋಮೆಟಿಕ್ಕು ನೀವು ಅದೇ ಸೇಮ್ ಲಿಂಕಲ್ಲಿ ಲಾಗಿನ್ ಆಗಿದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಡೌನ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಕೊಂಡು ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕು. ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಈಗ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ, ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟ್ ಮಾಡೋಕ್ಕೆ, ಕಾಲೇಜ್ ರಿಪೋರ್ಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಒಂದು ಶೆಡ್ಯೂಲ್ ಬಿಡ್ತಾರೆ. ಓಕೆ, ಫಸ್ಟ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಬಿಡ್ತಾರೆ. ಅವಾಗ ನೀವು ಅಷ್ಟರೊಳಗಡೆ ಎಲ್ಲ ಡೌನ್ ಮಾಡಿಕೊಂಡು, ಅಡ್ಮಿಷನ್ ಡೌನ್ ಮಾಡಿಕೊಂಡು ಏನೇನು ಡಾಕ್ಯುಮೆಂಟ್ಸ್ ಇತ್ತಲ್ಲ, ಫಾರ್ ಎಕ್ಸಾಂಪಲು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕುವಾಗ ನೀವು ಏನೇನು ಡಾಕ್ಯುಮೆಂಟ್ಸ್ ಅಲ್ಲ ಅಷ್ಟು ಡಾಕ್ಯುಮೆಂಟ್ಸು ಒರಿಜಿನಲ್ಲು ಮತ್ತು 2 ಸೆಟ್ಟು ನೀವು ಅಟೆಸ್ಟೇಷನ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡ್ರೆ ಮುಗೀತು. ಓಕೆ, ಅದಾದಮೇಲೆ KEಗೆ ನೀವು ನಾನು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಲಿಂಕ್ ಬಿಡ್ತಾರೆ. ಅವಾಗ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಲಿಂಕಲ್ಲಿ ಓಕೆ ಕೊಟ್ಟರೆ ಸಾಕು. ಓಕೆ, ನೀವು ಕಂಪ್ಲೀಟಾಗಿ ಆಯಿತು. ಸೊ ಇದು ಚಾಯ್ಸ್ 1. ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ನೀವು ಇದೇ ಕಾಲೇಜಿಗೆ ಹೋದಂಗೆ ಐತೆ ಅರ್ಥ. ಓಕೆ, ಇದು ನೀವು ಸ್ಯಾಟಿಸ್ಫೈ ಆಗಿದ್ದಾರೆ, ನೀವು ಫಸ್ಟ್ ಕಾಲೇಜಲ್ಲಿ ಯಾವುದಿಲ್ಲ ಅದೇ ಕಾಲೇಜಿಗೆ ನಾನು ಸ್ಯಾಟಿಸ್ಫೈ ಇದ್ದೀನಿ, ನೆಕ್ಸ್ಟ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ. ಓಕೆ, ಚಾಯ್ಸ್ 1 ಇಸ್ ಕ್ಲಿಯರ್. ಓಕೆ, ನೆಕ್ಸ್ಟು ಚಾಯ್ಸ್ 2. ಓಕೆ, ಇದು ಚಾಯ್ಸ್ 1 ಈಸ್ ಫಾರ್ ಬೋತು KCT ಮತ್ತು ನೀಟು. ಓಕೆ, ನೆಕ್ಸ್ಟ್ ಈಗ ಚಾಯ್ಸ್ 2 ಫಸ್ಟು ನೀಟ್ ಹೇಳ್ತೀನಿ ನಾನು. ನೀಟು ಯಾರು MBBS ಪಾರ್ಟಿಸಿಪೇಟ್ ಮಾಡ್ತಾರಂತಲ್ಲ, ನೀಟು ನೀವು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ವೇಟ್ ಮಾಡಬೇಕಾದ್ರೆ ನಿಮ್ಗೆ 2 ರೌಂಡ್ ಇರುತ್ತಲ್ವ, ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಹೋಲ್ಡ್ ಮಾಡಿಕೊಂಡು ಇದಕ್ಕಿಂತ ಅಪ್ಪರ್ ಕಾಲೇಜು, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಒಂದು 40 ಕಾಲೇಜ್ ಎಂಟರ್ ಮಾಡಿದೆ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ 30 ಅಥವಾ 29 ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. 29 ಕಾಲೇಜು ನಾನು ಮೇಲೆ ದೊಡ್ಡ 28 ಕಾಲೇಜು ಯಾವ್ದಾದ್ರು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡ್ತೀನಿ, ಅದು ಸಿಗಲಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ. ಇದು ಹೋಲ್ಡ್ ಮಾಡಿಕೊಂಡು ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ 1 to 28 ಯಾವ್ದಾರು ಸಿಕ್ಕರೆ ಆಟೋಮೆಟಿಕ್ ಅದು ಸಿಗುತ್ತೆ. ಇದೇನು ಸಿಕ್ಕಿರ್ತಲ್ಲ 29 ಕಾಲೇಜು ಆಟೋಮೆಟಿಕ್ ಡಿಲ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವು ಹೋಗಬೇಕಾಗತ್ತೆ. ಆಲ್ರೆಡಿ ಫೀಸ್ ಪೇ ಮಾಡಿರ್ತಾರೆ. ಎಷ್ಟು ಫೀಸ್ ಅಂತ ನೀವು ಏನು ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಫೀಸ್ ಇರುತ್ತಲ್ಲ ಅದೇ ಫೀಸ್ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ಜಾಸ್ತಿ ಇದ್ದರೆ ಮತ್ತೆ ರಿಮೈನಿಂಗ್ ಕಟ್ಟಬೇಕಾಗುತ್ತೆ, ಕಡಿಮೆ ಇದೆ ನಿಮಗೆ ರಿಫಂಡ್ ಆಗುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯಿತು. ಇದು ಚಾಯ್ಸ್ 2 ಫಾರ್ ಓನ್ಲಿ ನೀಟ್ ಹೇಳ್ತಾ ಇರೋದು. ಓಕೆ, ನೀವು ಚಾಯ್ಸ್ 2 ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ಯಾವ್ದು ಸಿಗುತ್ತಲ್ಲ ಹೋಲ್ಡ್ ಮಾಡ್ಕೊಂಡಿರ್ತಲ್ಲ ಆ ಕಾಲೇಜ್ ಹೋಗಲೇಬೇಕು ನೀವು. ಓಕೆ, ಸೆಕೆಂಡ್ ರೌಂಡಲ್ಲಿ. ಓಕೆ, ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡ್ಕೊಂಡು ಹೋಗಿರ್ತಾರೆ, ಸೆಕೆಂಡ್ ರೌಂಡಲ್ಲಿ ಸಿಕ್ತು ಬೇರೆ ಮೇಲೆ ಕಾಲೇಜ್ ಸಿಕ್ಕರೆ ಸಿಗುತ್ತೆ, ಇಲ್ಲಾಂದರೆ ಈ ಕಾಲೇಜ್ಗೆ ನೀವು ಹೋಗಬೇಕಾಗುತ್ತೆ. ಯಾವುದು 29th ಕಾಲೇಜು, ಅಂದರೆ ನೀವು ಯಾವ್ದು ಹೋಲ್ಡ್ ಮಾಡ್ಕೊಂಡಿರ್ತಾರೋ ಆ ಕಾಲೇಜ್ ಹೋಗಲೇಬೇಕಾಗುತ್ತೆ. ಓಕೆ, ಇದು ಕ್ಲಿಯರ್ ಆಯಿತು ಮೆಡಿಕಲ್ಲು. ನೆಕ್ಸ್ಟು CET ಸೆಕೆಂಡ್ ರೌಂಡು. CETದು ಚಾಯ್ಸ್ 2 ಅಂದರೆ ಏನಂದರೆ ನೀವು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗೋದು. ಫಾರ್ ಎಕ್ಸಾಂಪಲ್ 100 ಕಾಲೇಜ್ ಎಂಟ್ರಿ ಮಾಡಿ ಅಂದ್ಕೊಳ್ತೀವಿ, 100ರಲ್ಲಿ ನಿಮಗೆ 56 ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. 56 ನಾನು ನೆಕ್ಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿಕೊಂಡು ಈ ಕಾಲೇಜ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅರ್ಥ. ಅದರ ಅರ್ಥ ಅಂದರೆ ನೀವು 56 ಅಂದರೆ ಮೇಲೆ 55 ಕಾಲೇಜ್ನ ಟ್ರೈ ಮಾಡ್ತೀನಿ, ಅದು ಸಿಕ್ಕರೆ ಅದಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಇದಕ್ಕೆ ಹೋಗ್ತೀನಿ ಅಂತ ಅರ್ಥ. ಇನ್ ಕೇಸು ಆಟೋಮೆಟಿಕ್ ನೀವು ಚಾಯ್ಸ್ 2 ಮಾಡ್ಕೊಂಡು ನಿಮ್ಮ ಪ್ರೊಸೀಜರ್ ಏನಿರುತ್ತೆ ಅಂದರೆ ನೀವು ಜಸ್ಟು ಚಾಯ್ಸ್ ಸೆಂಟರ್ ಲಿಂಕ್ ಬಿಡ್ತಾರೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋದು, ಬಿಟ್ಬಿಡೋದು ಅಷ್ಟೇ. ನೀವೇನು ಪೇಮೆಂಟ್ ಮಾಡೋಂಗಿಲ್ಲ. ಯಾಕಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ತೀನಿ ಅಂದರೆ ಮಾತ್ರ, ಮತ್ತೆ ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ. ಇವಾಗೇನು ಪೇಮೆಂಟ್ ಮಾಡೋದಿಲ್ಲ. ಚಾಯ್ಸ್ 2 ನೀವು ಹೋಲ್ಡ್ ಮಾಡ್ಕೊಂಡು ಬಿಡೋದಷ್ಟೇ. ಓಕೆ, ನೆಕ್ಸ್ಟು ಚಾಯ್ಸ್ 2. ಇದು ಚಾಯ್ಸ್ 2 ಸೇಫೆಸ್ಟು. ಓಕೆ, ನನ್ನ ಪ್ರಕಾರ ಸಜೆಷನ್ನು ಚಾಯ್ಸ್ 2 ಸೇಫು. ಯಾಕಂದರೆ ಹೋಲ್ಡ್ ಇರುತ್ತೆ ನಿಮಗೆ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಟಾಪ್ ಕಾಲೇಜಲ್ಲೆಲ್ಲ ಇರಲ್ಲ. ಓಕೆ, ನೀವು ಈಗ ಏನು ಸಿಕ್ಕಿರ್ತಲ್ಲ ಈ ಕಾಲೇಜ್ ಬಿಟ್ಟರೆ ನೀವು ಲೋ ಕಾಲೇಜ್ ವೇಟ್ ಮಾಡಿದ್ರೆ ಅಂತ
ಅದಕ್ಕೋಸ್ಕರ ಚಾಯ್ಸ್ 2 ಇಸ್ ವೆರಿ ಗುಡ್ ಚಾಯ್ಸು, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಚಾಯ್ಸ್ 2 ನೀವು ಯಾವ್ದು ಕಾಲೇಜ್ ಸಿಗುತ್ತೆ ಅದು ಹೋಲ್ಡ್ ಅಂತ ಇರುತ್ತೆ, ಮೇಲೆ ಕಾಲೇಜ್ ಸಿಗುತ್ತೆ, ಇದು ಏನಿದು ನೀವು ಸೆಲೆಕ್ಟ್ ಮಾಡಿರ್ತಾರೆ ಹೋಲ್ಡ್ ಮಾಡಿರಲ್ಲ ಅದು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಈಗ 1 2 ಅಷ್ಟು ಎಂಟರ್ ಮಾಡಿದ್ರೆ 100 56 ಕಾಲೇಜ್ ಸಿಕ್ಕಿದೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಇನ್ ಕೇಸು ಅದು ಸಿಗಲಿಲ್ಲ ಅಂದರೆ ಇದೇ ಕಾಲೇಜ್ ಇರುತ್ತೆ. ಓಕೆ, ಅವಾಗ ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಲ್ಡ್ ಮಾಡಿಕೊಂಡು ಮತ್ತೆ ನಾನು ಅದೇ ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 100 155 ಕಾಲೇಜ್ ಸಿಕ್ತು ಅಂದ್ಕೊಳ್ಳಿ. 55 ಕಾಲೇಜು ಮತ್ತೆ ನಾನು ಅದನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದರೆ ಅವಾಗ ನೀವು ಪೇಮೆಂಟ್ ಮಾಡೋಕ್ಕಾಗುತ್ತೆ. ಏನು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ ಕಾಲೇಜು, ಆ ರೌಂಡಿಗೆ ಅದ್ರದ್ದು ಎಷ್ಟು ಫೀಸ್ ಇರುತ್ತಲ್ಲ ಅದು ಫೀಸ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡಿಗೆ ವೇಟ್ ಮಾಡಬೇಕಾಗುತ್ತೆ. ಅವಾಗ ಯಾವ ಕಾಲೇಜ್ ಸಿಗುತ್ತೋ ಅದು ಹೋಗಲೇಬೇಕಾಗುತ್ತೆ. ಇದು ಹೋಲ್ಡರ್ದು ಏನು ಹೋಲ್ಡ್ ಮಾಡಿರ್ತಾರಲ್ಲ ಇದೇ ಕಾಲೇಜ್ ಸಿಗ್ಬೋದು, ಇಲ್ಲ ಮೇಲೆ ಕಾಲೇಜ್ ಏನೇನು ಕೇಸಲ್ಲಿ ಸೀಟ್ ಸಿಗ್ತಂದರೆ ಸಿಕ್ಕರೆ ಅದಕ್ಕೆ ಹೋಗಬೇಕಾಗುತ್ತೆ, ಆಟೋಮೆಟಿಕ್ಕು ಇದು ಡಿಲ್ಟ್ ಆಗುತ್ತೆ. ಓಕೆ, ಸೊ ಇದು ಚಾಯ್ಸ್ 2 ಫಾರ್ KCT. ಓಕೆ, ನೆಕ್ಸ್ಟು ಚಾಯ್ಸ್ 3 ಫಾರ್ ಬೋತ್ KCT ಆ್ಯಂಡ್ NEET. ಏನಂದರೆ ಚಾಯ್ಸ್ 3 ಅಂದರೆ ಈಗ ಏನು ಕಾಲೇಜ್ ಸಿಕ್ಕಿದಲ್ಲ ನಂಗೆ ಅದು ಕಾಲೇಜ್ ಬೇಡ, ಅಷ್ಟು ಆಪ್ಷನ್ ಎಂಟ್ರಿ ನೀವೇನು ಎಂಟ್ರಿ ಮಾಡಿರ್ತಾರಲ್ಲ. ಫಾರ್ ಎಕ್ಸಾಂಪಲ್ 100 ಕಾಲೇಜ್ ಎಂಟ್ರಿ ಮಾಡಿ ತಿಳ್ಕೊಳ್ಳಿ, ನೀವು 55 ಕಾಲೇಜ್ ಸಿಕ್ಕಿದೆ, ನಂಗೆ ಅದು ಕಾಲೇಜ್ ಬೇಡ, ನಾನು ಚಾಯ್ಸ್ 3 ತೊಗೊಂಡು ಅದು ಕಾಲೇಜ್ ಬೇಡ ಅಂತ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಷ್ಟು ಆಪ್ಷನ್ ಎಂಟ್ರಿ ಏನು ಇರ್ತಾರಲ್ಲ ಅಷ್ಟು ಕಾಲೇಜ್ ಇರ್ತವೆ. ಸೊ ಚಾಯ್ಸ್ 3 ಅರ್ಥ ಏನಂದರೆ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಲಿ ಅಂತ ಅರ್ಥ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 3 ಅರ್ಥ ಏನಂದರೆ ನೀವು ಇರೋ ಕಾಲೇಜ್ ಬಿಟ್ಟು ರಿಮೈನಿಂಗ್ ಎಲ್ಲ ಕಾಲೇಜ್ ಇರ್ತವೆ. ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ 100 ಕಾಲೇಜ್ ಎಂಟ್ರಿ ಮಾಡಿದ್ರೆ 100 ಕಾಲೇಜೆಲ್ಲ ಇರ್ತವೆ, ಆ ಕಾಲೇಜಿಂದ ಡಿಲ್ಟ್ ಆಗುತ್ತೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ. ಅವಾಗ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಏನು ಮಾಡೋದ್ರೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅವಾಗ ನೀವು ಅದನ್ನ ಮಾಡಿಫೈ ಡಿಲೀಟ್ ಮಾಡ್ಕೋಬೋದು. ಅವಾಗ ಆ್ಯಡ್ ಮಾಡೋಕ್ಕಾಗಲ್ಲ, ಏನು ಕಾಲೇಜ್ ಎಂಟ್ರಿ ಮಾಡ್ತಾರೆ ಅವನ್ನ ಮಾಡಿಫೈ ಪ್ರಯಾರಿಟಿ ಚೇಂಜ್ ಮಾಡ್ಕೋಬೋದು. ಬಟ್ ಅದರ ಅರ್ಥ ನೀವು ಪ್ರಯಾರಿಟಿ ಪ್ರಕಾರ ಹಾಕಿಲ್ಲ ಅಂತ ಅರ್ಥ ಚಾಯ್ಸ್ 3. ಅರ್ಥ ಆಯ್ತಲ್ವಾ? ಯಾಕಂದರೆ ನೀವು ಪ್ರಯಾರಿಟಿ ಪ್ರಕಾರ ಹಾಕಿದ್ರೆ ಮೇಲೇದು ಯೋಚನೆ ಮಾಡ್ತೀರಿ, ನೀವು ಕೆಳಗಡೆ ಬೇಕಾಗಿದೆ ಅಂತ ಅರ್ಥ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡೋದು ಅರ್ಥ ಏನಂದರೆ ನಂಗೆ ಕೆಳಗಡೆ ಕಾಲೇಜ್ ಬೇಕಾಗಿದೆ ಅಂತ ಅರ್ಥ. ಯಾಕಂದ್ರೆ ಮೇಲ್ಗಡೆ ಅಂತೂ ಮೊದಲೇ ಚೆಕ್ ಮಾಡ್ತಾ ಬಂದಿರುತ್ತೆ, ನಿಮ್ಮ ರ್ಯಾಂಕಿಗೆ ಬಂದಿರೋಲ್ಲ, ಇಲ್ಲಿ ಬಂದಿರುತ್ತೆ, ಇಲ್ಲಿ ಕೊಟ್ಟಿರುತ್ತೆ. ಸೊ ನೀವು ಕೆಳಗಡೆ ಕಾಲೇಜ್ ಬೇಕಂತಂದರೆ ಅದರ ಅರ್ಥ ಏನಂದರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಟಾಪ್ 2 ಹಾಕಿಲ್ಲ ಅಂತ ಅರ್ಥ. ಸೊ ಚಾಯ್ಸ್ 3 ರಿಸ್ಕಿ. ಯಾಕಂದರೆ ರಿಸ್ಕಿ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು, ಅಲ್ಲಿ ಸೀಟ್ ಸಿಗುತ್ತೆ ನಿಮ್ಮ ರೇಂಜ್ಗೆ, ಮತ್ತು ಅಲ್ಲಿ ಎಲ್ಲರೂ ಯಾರು ಬಿಟ್ಟಿದ್ದರೆ ಅವ್ನಿಗೆ ಸೀಟ್ ಸಿಗುತ್ತೆ ಚಾಯ್ಸ್ 3. ಓಕೆ, ಇದು ಫಾರ್ ಬೋತ್ KCT NEET. ನೆಕ್ಸ್ಟು ಚಾಯ್ಸ್ 4 ಅಂದರೆ ಅದು ನಿಮ್ಗೆ ಗೊತ್ತು, ನನಗೆ ಯಾವುದು ಕಾಲೇಜ್ ಬೇಡ, ನಾನು ಎಕ್ಸಿಟ್ ಆಗ್ತೀನಿ, KE ಪ್ರೊಸೆಸ್ ಅಂದರೆ ಎಕ್ಸಿಟ್ ಆಗ್ತೀನಿ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಯಾವುದೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇರೆ ಕಡೆ ಎಲ್ಲರೂ ಅಡ್ಮಿಷನ್ನು ಅಥವಾ ಪ್ರೈವೇಟು ಮ್ಯಾನೇಜ್ಮೆಂಟ್ ಕೋಟ ಎಲ್ಲ ನೀವು ಹೋಗ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆದಂಗೆ ಅರ್ಥ, ಆಯಿತಾ. ಆಮೇಲೆ ಯಾರಿಗೂ ಸೀಟ್ ಸಿಕ್ಕಿಲ್ಲ, ನೀಟಲ್ಲಿ ಆಗಿರ್ಬೋದು KCT ಯಾರೂ ಸೀಟ್ ಸಿಕ್ಕಿಲ್ಲ, ನೀವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಯಾವುದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು ಅಷ್ಟೇ. ಅವಾಗ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅವ್ರು ಲಾಗಿನ್ ಮಾಡೋದು, ಮಿಕ್ಕಿದ ಕಾಲೇಜ್ ನೀವು ಬೇಕಾದ್ರೆ ಹಾಗೆ ಇಟ್ಕೋಬೋದು, ಬೇಕಾದ್ರೆ ಎಡಿಟ್ ಮಾಡಿಫೈ ಡಿಲೀಟು ಮಾಡ್ಬೋದು ಅಷ್ಟೇ. ಸೊ ಇದು ಕಂಪ್ಲೀಟು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಸಜೆಷನ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ನಿಮಗೆ ಎಕ್ಸಾಕ್ಟು ನಿಮ್ಗೆ ಬೇಕಾಗಿರೋ ಕಾಲೇಜು, ನಾನು ಅದೇ ಕಾಲೇಜ್ ಬೇಕು, ಇನ್ನೇನು ನಾನು ಸೆಕೆಂಡ್ ರೌಂಡ್ ವೇಟ್ ಮಾಡಲ್ಲ ಅಂತಂದರೆ ಅದೇ ಕಾಲೇಜ್ ಹೋಗಿ ನಿಮ್ಮ ನಿಯರ್ ಬೈ ಎಲ್ಲ ಓಕೆ ಯಾವ ಕಾಲೇಜ್ ಸಿಗ್ತದೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿ. ನನಗೆ ಇದು 100% ಬೇಕಾದ್ರೆ ಚಾಯ್ಸ್ 1 ಸೆಲೆಕ್ಟ್ ಹೋಗ್ಬಿಡಿ. ಇನ್ ಕೇಸ್ ಇದಕ್ಕಿಂತ ಚೆನ್ನಾಗಿರೋ ನೋಡೋಣ, ವೇಟ್ ಮಾಡೋಣ. ಯಾಕಂದರೆ ನಿಮ್ಗೇನಾಗಲ್ಲಲ್ವಾ, ಆರಾಮ್ಸಿ ವೇಟ್ ಮಾಡ್ಬೋದು, ಇನ್ನೂ ಟೈಮ್ ಇದೆ. ನೀವು ಸೆಕೆಂಡ್ ರೌಂಡ್ ವೇಟ್ ಮಾಡೋದು ಅದು ಬೆಸ್ಟು. ಯಾಕಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಗದೇ ಇರ್ಬೋದು, ಸಿಗಲಂದ್ರೆ ಇದಂತೂ ಇದ್ದೇ ಇರುತ್ತೆ, ಯಾವ ಕಾಲೇಜ್ ಸಿಕ್ಕಿದೆ ಇದಂತೂ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಟ್ರೈ ಮಾಡಿ ಸೆಕೆಂಡ್ ರೌಂಡು ಆಗಲಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ವೇಟ್ ಮಾಡಿ. ಇದು ನೀವು ಯಾವ್ದು ಕಾಲೇಜ್ ಇದಂತೂ ಹೋಲ್ಡ್ ಇದ್ದೇ ಇರುತ್ತೆ, ಮತ್ತೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ವೇನು ಚಾಯ್ಸ್ 2. ಬಟ್ ಥಿಂಕ್ ಮಾಡ್ಕೊಳ್ಳಿ, ನೀವು ಚಾಯ್ಸ್ 3 ಯಾರು ಅರ್ಥ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಯಾಕಂದರೆ ಸರಿಯಾಗಿ ಆಪ್ಷನ್ ಎಂಟ್ರಿ ನೀವು ಅದು ಬಿಡ್ತಾ ಇದ್ರೆ ರಿಮೈನಿಂಗ್ ಎಲ್ಲ ಆಪ್ಷನ್ ಎಂಟ್ರಿ ಇರುತ್ತೆ, ಅವಾಗ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದು ಕಂಪ್ಲೀಟು ಚಾಯ್ಸ್ 1 2 3 4 ಅಂತ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಕಮೆಂಟ್ ಮಾಡಿ ತಿಳಿಸಿ, ಇನ್ನೂ ಡೌಟ್ ಇದೆ ಮತ್ತೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್.